ನಮಸ್ತೆ ಫ್ರೆಂಡ್ಸ್, ಸ್ಟಾಕ್ಸ್ ಇನ್ ಕನ್ನಡ 64 ಚಾನಲ್ಗೆ ಸ್ವಾಗತ. ನಮ್ಮ ಕ್ಯಾಪಿಟಲ್ ಸೇಫ್ ಆಗಿರಬೇಕು, ಗ್ರೋತು ಕೂಡ ಆಗಬೇಕು ಅಂದರೆ ETF ಈಸ್ ಬೆಸ್ಟ್. ETF ಅಂದರೆ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಸ್ ಅಂತ. ಈ ETFಗಳು ಶೇರ್ ಇದ್ದ ಹಾಗೇ ನಮ್ಮ ಮಾರ್ಕೆಟ್ ಅವರಲ್ಲಿ ಯಾವಾಗ ಬೇಕಾದ್ರೆ ತೊಗೋಬೋದು, ಯಾವಾಗ ಬೇಕಾವಾಗಾದರೆ ಕೊಡ್ಬೋದು. ಆದರೆ ಇಲ್ಲಿ ಒಂದು ಗಮನಿಸಬೇಕಾಗಿರೋ ಅಂಶ ಏನಂದರೆ, ಈ ಯಾವುದೇ ETF ಅಲ್ಲಿ ಒಂದು ಮಿನಿಮಮ್ ಲಿಕ್ವಿಡಿಟಿ ಇರಬೇಕು. ಒಳ್ಳೆ ಲಿಕ್ವಿಡಿಟಿ ಇರುತ್ತಲ್ಲ, ಈ ಒಂದು ETF ನೀವು ಪರ್ಚೇಸ್ ಮಾಡಿ. ಶೇರ್ಗಳನ್ನು ಖರೀದಿಸ್ತೀವಲ್ಲ, ಅದರಲ್ಲಿ ಕೆಲವೊಂದು ರಿಸ್ಕ್ ಇರುತ್ತೆ. ಆದರೆ ಈ ETFಗಳಲ್ಲಿ ರಿಸ್ಕ್ ಕಡಿಮೆ ಇರುತ್ತೆ. ಹೇಗಂದರೆ ನೀವು ಉದಾಹರಣೆ ಸಮೇತ ಹೇಳ್ತೀನಿ. ಈಗೊಂದು ನಾವು ನಿಫ್ಟಿ 50 ETF ತೊಗೊಂಡ್ವಿ. ಆ ETF ಯಾವಾಗ ನಾವು ಆ ನಿಫ್ಟಿ 50 ETF ಬೈ ಮಾಡ್ತೀವಲ್ಲ, ಆ 50 ಸ್ಟಾಕ್ಸ್ಗಳಲ್ಲಿ, ಆ ನಿಫ್ಟಿ 50 ಆ 50 ಸ್ಟಾಕ್ಸ್ಗಳಲ್ಲೂ ನಾವು ದುಡ್ಡು ಹಾಕಿದಾಗೆ. ಇಲ್ಲೇನಾಗುತ್ತೆ, ನಿಫ್ಟಿ 50 ಒಂದು ತನ್ನದೇ ಆದ ಒಂದು ಕ್ರೈಟೀರಿಯಾ ಇರುತ್ತೆ. ಆ ಕ್ರೈಟೀರಿಯಾನ ಯಾವ ಸ್ಟಾಕ್ ಫಾಲೋ ಮಾಡುತ್ತಲ್ಲ, ಅದು ನಿಫ್ಟಿ 50ಯಲ್ಲಿರುತ್ತೆ. ಕ್ರೈಟೀರಿಯಾ ಫಾಲೋ ಮಾಡದೇ ಇರೋಂಥ ಸ್ಟಾಕು ನಿಫ್ಟಿ 50ಯಿಂದ ಹೊರಗೆ ಹೋಗುತ್ತೆ, ಹಾಗೂ ಹೊಸ ಸ್ಟಾಕು ಆ ನಿಫ್ಟಿ 50 ಒಳಗಡೆ ಆ್ಯಡ್ ಆಗುತ್ತೆ. ಇಲ್ಲಿ ಓಡೋ ಕುದುರೆಗೆ ಮಾತ್ರ ಅವಕಾಶ. ಯಾವುದು ರನ್ ಆಗುತ್ತಲ್ಲ ಚೆನ್ನಾಗಿ, ಅವು ಮಾತ್ರ ನಿಫ್ಟಿ 50ಯಲ್ಲಿ ಇರ್ತವೆ. ಹೀಗಾಗಿ ಈ ನಿಫ್ಟಿ 50 ಇಂಡೆಕ್ಸ್ ಏನಿದೆಯಲ್ಲ, ಅದು ಯಾವತ್ತೂ ಫೇಲಿಯರ್ ಆಗೋಲ್ಲ. ನಾವು ಸಪ್ರೇಟಾಗಿ ಸ್ಟಾಕ್ಸ್ ತೊಗೊತೀವಲ್ಲ, ಆ ಸ್ಟಾಕ್ಸ್ಗಳಲ್ಲಿ ಲಾಸ್ ಆಗೋ ಚಾನ್ಸಸ್ಸು ಇರುತ್ತೆ. ಕಂಪ್ನಿ ಮ್ಯಾನೇಜ್ಮೆಂಟ್ ಆಗಲಿ, ಅದರ ಒಂದು ಫೈನಾನ್ಷಿಯಲ್ ಕಂಡೀಷನ್ಸ್ ಆಗಲಿ, ಇವನ್ನೆಲ್ಲವನ್ನೂ ನಾವು ಇಲ್ಲಿ ಪದೇ ಪದೇ ಚೆಕ್ ಮಾಡಬೇಕಾಗುತ್ತೆ. ಆದರೆ ETF ಹಾಗಲ್ಲ. ಒಂದು ಸರಿ ತೊಗೊಂಡು ಲಾಂಗ್ ಟರ್ಮಿಗೆ ಬಿಟ್ಕೊಂಡ್ರೆ ನಿಮಗೆ ಕನ್ಸಿಸ್ಟೆಂಟಾಗಿ 10 to 15% ರಿಟರ್ನ್ ಇದು ಕೊಡ್ತಾ ಹೋಗ್ತವೆ. ಇನ್ನು ನಾವು ETF ಮ್ಯಾನೇಜ್ ಮಾಡ್ತಕ್ಕಂತಹ ಕಂಪ್ನಿಗಳು ಯಾವುವು ಅಂತ ನೋಡೋದಾದರೆ, SBI ಇದೆ, ICICI, ಆಕ್ಸಿಸ್, HDFC, ಮೋತಿಲಾಲ್ ಓಸ್ವಾಲ್, ಮಿರಾಯ್ ಅಸೆಟ್, LIC, ಪರಾಕ್ ಪಾರೇಕರ್, ನಿಪಾನ್ ಇಂಡಿಯಾ ETF, ಹೀಗೆ ಇನ್ನೂ ಹಲವಾರು ETFಗಳು ಇದ್ದಾವೆ. ಇಲ್ಲಿ 10 ಥರದ ETFಗಳನ್ನ ನಾವು ನೋಡ್ತೀವಿ. ಅವು ಯಾವಪ್ಪ ಅಂದರೆ, ಒಂದು ಈಕ್ವಿಟಿ ETF, ಕಮೋಡಿಟಿ, ಫಿಕ್ಸೆಡ್ ಇನ್ಕಮ್, ಸೆಕ್ಟೋರಲ್ ETFs, ಲೆವರೇಜ್ಡ್ ETF, ಆ್ಯಕ್ಟಿವ್ಲಿ ಮ್ಯಾನೇಜ್ಡ್, ಸ್ಟೈಲ್, ಸ್ಮಾರ್ಟ್ ಬೀಟಾ, ಡೆಪ್ಟ್, ಲಿಕ್ವಿಡ್ ETF. ಈ ರೀತಿ 10 ETFಗಳು ನಾವು ನೋಡ್ಬೋದು. ಈಗ ಕೆಲವೊಂದು ಇಂಡೆಕ್ಸ್ ETFಗಳನ್ನ ನೋಡೋದಾದರೆ, ಒಂದನೇದಾಗಿ ನಿಪಾನ್ ಇಂಡಿಯಾ ETF ನಿಫ್ಟಿ 50 ಬೀಸ್. ಇದು ಇವತ್ತಿನ ಪ್ರೈಸ್ ಬಂದ್ಬಿಟ್ಟು ₹275 ಇದೆ. 1 ವರ್ಷದಿಂದ ಇದು ರಿಟರ್ನ್ 19%, 5 ವರ್ಷದಿಂದ 118% ರಿಟರ್ನ್ ಕೊಟ್ಟಿದೆ. ಹಾಗೆ ಎರಡನೇ ETF ನೋಡೋದಾದರೆ, ನಿಪಾನ್ ಇಂಡಿಯಾ ETF ನಿಫ್ಟಿ ನೆಕ್ಸ್ಟ್ 50. ಇದು ಇವತ್ತಿನ ಪ್ರೈಸ್ ಬಂದು $778, 1 ವರ್ಷದಿಂದ 44% ರಿಟರ್ನ್ ಕೊಟ್ಟಿದೆ. 5 ವರ್ಷದಿಂದ 168% ರಿಟರ್ನನ್ನು ಕೊಟ್ಟಿದೆ ಇದು. ಹಾಗೆ ಮೋತಿಲಾಲ್ ಓಸ್ವಾಲ್ ನಿಫ್ಟಿ ಮಿಡ್ ಕ್ಯಾಪ್ 100 ETF ನೋಡೋದಾದರೆ, ಇದು ಇವತ್ತಿನ ಪ್ರೈಸ್ ಬಂದು ₹62 ಇದೆ. 1 ವರ್ಷದಿಂದ 33% ರಿಟರ್ನ್ ಇದೆ. 5 ವರ್ಷದಿಂದ 127% ರಿಟರ್ನನ್ನು ಕೊಟ್ಟಿದೆ. ಇನ್ನು ಹಾಗೆ SBI ಸ್ಮಾಲ್ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ ಪ್ಲ್ಯಾನ್ ನೋಡೋದಾತಂದರೆ, ಇದು ಇವತ್ತಿನ ಪ್ರೈಸು ₹206 ಇದೆ. 1 ವರ್ಷದಿಂದ 29% ರಿಟರ್ನ್ ಕೊಟ್ಟಿದೆ. 5 ವರ್ಷದಿಂದ ನೋಡೋದಾದರೆ 258% ರಿಟರ್ನ್ನ ಕೊಟ್ಟಿದೆ. ನಾನೇನು ನಿಮಗೀಗ ಹೇಳಿದ್ನಲ್ಲ, ಈ ETFಗಳು, ಈ ETFಗಳಲ್ಲಿ ನಂದು ಯಾವುದೇ ರೀತಿಯ ಒಂದು ರೆಕಮೆಂಡೇಷನ್ ಇಲ್ಲ. ನಾನು ಸೆಬಿ ರಿಜಿಸ್ಟರ್ಡ್ ಅಲ್ಲ. ನೀವು ಯಾವುದೇ ETFಗಳಲ್ಲಿ ಹಣ ತೊಡಗಿಸೋದಕ್ಕಿಂತ ಮುಂಚೆ ನಿಮ್ಮ ಒಂದು ಫೈನಾನ್ಷಿಯಲ್ ಅಡ್ವೈಸರ್ನ ಒಂದು ಹೆಲ್ಪ್ ತೊಗೊಳ್ಳಿ. ನಿಮ್ಮದೇ ಆದಂಥ ಒಂದು ಸ್ಟಡಿ ಮಾಡಿ, ಆನಂತರ ಹಣವನ್ನು ತೊಡಗಿಸಿ. ಮುಂದಿನ ವೀಡಿಯೋದಲ್ಲಿ US ಮಾರ್ಕೆಟಲ್ಲಿ ಹಣ ಹೂಡೋದು ಹೇಗೆ ಅನ್ನೋದನ್ನು ನೋಡೋಣ. ಇಷ್ಟು ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ತೆ.